ಕೇಂದ್ರ ಆಯೋಗ ಐತಲ್ಲ ಇದು ಈ ಮಾಹಿತಿ ಹಾಕಿಂದು ಅಲ್ಲಿ ಆಯುಕ್ತರಿಲ್ಲ, ಮುಖ್ಯ ಆಯುಕ್ತರಿಲ್ಲ ಅಂತ ಇವತ್ತು ಬರ್ತಾಯಿದೆ. ಇನ್ನಷ್ಟು ವಿಚಾರ ಮಾಡಿದಾಗ 11 ಆಯುಕ್ತರು ಇರಬೇಕಾದ ಜಾಗದಲ್ಲೇ ಬರೀ ಕೇವಲ 2 ಆಯುಕ್ತರಿದ್ದಾರೆ, ಕಮಿಷನರ್ಸ್ ಇದ್ದಾರೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ 6 ಮಾಹಿತಿ ಕೇಂದ್ರಗಳು, 6 ಮಾಹಿತಿ ಆಯೋಗದ ಕೇಂದ್ರಗಳು ನಿಷ್ಕ್ರಿಯ ಆಗಿದಾವಂತ. ಅಂದರೆ ಅದಕ್ಕೆ ನೇಮಿಸಬೇಕಂತ ಅಧಿಕಾರಿಗಳು ಸಹಿತ ಸರ್ಕಾರ ನೇಮಿಸ್ತಾ ಇಲ್ಲ. ಇವತ್ತು 4 ಲಕ್ಷ ಅರ್ಜಿಗಳು ಬಂದು ಬಿದ್ದಿದ್ದಾವೆ ಇದರಲ್ಲೇ, ಲೋಕಾಯುಕ್ತಲ್ಲೇ, ಅವು ಉತ್ತರ ಇಲ್ಲ ಅನ್ನುವಂಥ ಮಾಹಿತಿನೂ ಬರ್ತಾಯಿದೆ. ಹೌದು, ನಮ್ಮವ್ರೇನು ಮಾಹಿತಿ ಹಕ್ಕಿನ ಕೇಳಿದಂಥವ್ರು ಮಾಹಿತಿ ಕೇಳಿದಾಗ ಅದು ಸತ್ತಿದ್ದಾಗ ಕೆಲವೊಂದು ಅಧಿಕಾರಿಗಳು ಅವ್ರು ಕಾಂಪ್ರಮೈಸ್ ಆಗ್ತಾರೆ, ದುಡ್ಡು ಕೊಡ್ತಾರೆ. ಅವ್ರು ಕೊಡೋದು ತಪ್ಪಲ್ಲ, ಅವ್ರು ಅದ್ಯಾಕೆ ಮಾಡಬೇಕಾಗಿತ್ತು, ಅದಕ್ಕೆ ಇವ್ರು ಭ್ರಷ್ಟ ಅದು ಈ ಥರ ಇವ್ರು ಆಗ್ಬೇಕಂತಲ್ಲ. ಒಟ್ಟಾರೆಯಾಗಿ ಅವರು ಇವ್ರ ಮೇಲೆ ಬ್ಲೇಮ, ಇವ್ರು ಅವ್ರ ಮೇಲೆ ಬ್ಲೇಮ ಮಾಡೋದಂತ ಸ್ವಾಭಾವಿಕ ಅದ. ಮತ್ತು ಜಗದಲ್ಲಿ ಎಲ್ಲ ಅಪರಾಧಿನೂ ನಾವು ಅಪರಾಧಿಪ ನಾನಾ ಮಾಡಿದೆ ಅಂತ ಹೇಳಿದರೆ ಈ ಪೊಲೀಸ್ ಸ್ಟೇಷನ್ ಯಾಕಿರ್ತಿದ್ದು, ಈ ಕೋರ್ಟ್ಗಳಾದರೂ ಯಾಕಿರ್ತಿದ್ದು ಅನ್ನೋ ಒಂದು ಪ್ರಶ್ನೆನೂ ಇದೆ. ಹೀಗಾಗಿ ಇದಕ್ಕೆ ಹೆಚ್ಚು ಕಾರಣಕರ್ತರು ಯಾರಪ್ಪ ಅಂತಂದ್ರೆ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು. ಇವರಿದ್ದಂಥವ್ರು ತಮ್ಮ ಭ್ರಷ್ಟತೆಯನ್ನು ಮುಚ್ಚಿಸಲುವಾಗಿ ಏನೋ ಒಂದಿಷ್ಟು ಕೊಲೆಗಳ ಸಹಿತ ಆಗಿದಾವೆ. ಅನೇಕ ಮಾಹಿತಿ ಹಕ್ಕು ಹೋರಾಟಗಾರರು ಈ ಕೊಲೆ ಬೆದರಿಕೆ ಮತ್ತೊಂದು ಬೆದರಿಕೆ ಹಾಕೋದ್ರಿಂದಾಗೆ ಸಹಜವಾಗಿ ಇವ್ರಿಗೂ ಸಹಿತ ಇವತ್ತು ಹೌದಪ್ಪ ಯಾಕೆ ಬೇಕಾದ್ರೆ ನಮಗೆ ಎಷ್ಟು ಕೊಡ್ತಾರೋ ಅಷ್ಟು ತೊಗೊಂಡಿದ್ರೆ ಆಯಿತು ಅಂತ ಇವ್ರಲ್ಲಿ ಬಂದ್ರೆ ಅದೇ ಕಾಲಕ್ಕೆ ಆ ಒಂದು ನಿಯಮಗಳನ್ನು ಸಡಿಲ ಮಾಡ್ತಾ ಇವತ್ತು ಆಯುಕ್ತರು ಸಹಿತ ನೇಮಿಸದ ಹೋಗಿದ್ದರಿಂದಾಗಿ ಈ ವಿಭಾಗದಲ್ಲಿ ವಿಶೇಷ ಮಾಹಿತಿ ಹಕ್ಕಿನ ವಿಭಾಗದಲ್ಲೇ ಕೆಲಸ ಆಗ್ತಾಯಿಲ್ಲ. ಹಲ್ಲಿಲ್ಲ ಹಾವಾಗಿ ಹೋಗಿಬಿಟ್ಟದೆ ಇವತ್ತಂತ. ಹಾವು ನಾಗರಾವದ ಇಲ್ಲಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಹಲ್ಲಿಲ್ಲ. ಹೀಗಾಗಿ ಎಲ್ಲರೂ ಅದ್ರ ಕೈಯಾಗೂ ಆಟ ಆಡಿಸ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು, ರಾಜಕಾರಣಿಗಳು, ಜೊತೆಗೆ